ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಜ್ಯದ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಜಿಕೆವಿಕೆಯಲ್ಲಿರುವ ರೈತ ತರಬೇತಿ ಸಂಸ್ಥೆಯಲ್ಲಿ ಚೇತನ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಈ ತಿಂಗಳ 27ನೇ ತಾರೀಕಿನವರೆಗೆ ನಡೆಯಲಿರುವ ಈ ತರಬೇತಿ ಕಾರ್ಯಕ್ರಮವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶಿವಣ್ಣ ಅವರು ಇತ್ತೀಚೆಗೆ ಉದ್ಘಾಟಿಸಿದರು. SSLCಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪರ್ಸೆಂಟೇಜನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಚೇತನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಗುರುತಿಸಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಎಲ್ಲ ಜಿಲ್ಲೆಯಿಂದಲೂ ಕೂಡ ಇಲ್ಲಿ ರೆಪ್ರೆಸೆಂಟೇಷನನ್ನು ಕೊಟ್ಟು ಇಲ್ಲಿ ಕರೆದುಕೊಂಬಂದು ಸುಮಾರು 10 ದಿನಗಳ ಕಾಲ ಈ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕೃಷಿಯ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು 10 ದಿನಗಳಲ್ಲಿ ವಿವಿಧ ಸಬ್ಜೆಕ್ಟ್ನಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ IT BT ಆ್ಯಂಡ್ SNT ಇಂದ ಚೇತನ ಪ್ರೋಗ್ರಾಮ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. SSLC ಟಾಪರ್ ಹೆಣ್ಮಕ್ಳಿಗೆ, ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ. ಇದರಲ್ಲಿ ಅವರಿಗೆ ಫಸ್ಟ್ ಇಂಟ್ರ್ಯಾಕ್ಷನ್ ನಮ್ಮದು ಒಂದು ಓರಿಯೆಂಟೇಷನ್ ಇತ್ತು. ಇನ್ಫೋಸಿಸ್ ಮೈಸೂರು ಕ್ಯಾಂಪಸಲ್ಲಿ ಆಗಿತ್ತದು. ಅಲ್ಲಿ ಒಂದು ಲ್ಯಾಪ್ಟಾಪ್ ಕೊಟ್ವಿ, ಆಮೇಲೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ವಿ. ಕರಿಯರ್ ಆಪ್ಷನ್ಸ್ ಬಗ್ಗೆ ಒಂದು ಸೆಷನ್ ಇತ್ತು. ಇಲ್ಲಿ UAS GKVK ಬೆಂಗಳೂರು ಕ್ಯಾಂಪಸಲ್ಲಿ 60 ಗರ್ಲ್ಸ್ನ 10 ಡೇಸಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಅವರಿಗೆ ಓರಿಯೆಂಟೇಷನು ಮತ್ತು ಒಂದು ಸೆನ್ಸಿಟಿವಿಟಿ ಬರಲಿ, ವಾಟ್ ಈಸ್ ಅಗ್ರಿಕಲ್ಚರು ಮತ್ತು ಆ ರೈತ ಹೇಗೆ ಜೀವನ ಮಾಡ್ತಾನೆ, ಅದನ್ನು ಮುಂದೆ ಹೇಗೆ ಬರ್ಬೋದು. ಏಕೆಂದರೆ ಭಾಳಷ್ಟು ಜನ ರೈತರ ಮಕ್ಕಳು, ಅವರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಮಾಹಿತಿ ಬಂದರೆ ಮನೆಗೆ ಹೋಗಿ ಬರೀ ಅವರಲ್ಲ, ಅವ್ರ ತಂದೆ ತಾಯಿ, ಅವ್ರ ನೆಂಟರು, ಹತ್ತಿರ ಇರೋ ಜನ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಆ ಉದ್ದೇಶದಿಂದ ಅವರಿಗೆ ಇಲ್ಲಿ GKVK ಕ್ಯಾಂಪಸ್ಸಿಗೆ ಕರ್ಕೊಂಡ್ಬಂದು. ನಾವು ಕೃಷಿ ಅಂತ ಕೇಳಿರ್ತೀವಿ ಹೊರತು ಅದ್ರ ಬಗ್ಗೆ ಹಳ್ಳಿ ಮಕ್ಕಳಾದರೆ ಗೊತ್ತಿರತ್ತೆ. ಪೇಟೆಯಿಂದ ಬಂದವರಿಗೆ ಎಲ್ಲ ಜ್ಞಾನವೂ ಇರಲ್ಲ. ಪುಸ್ತಕದೆಲ್ಲ ತಿಳ್ಕೊಂಡಿದ್ರು ಅದನ್ನು ನಾವು ಪ್ರಾಕ್ಟಿಕಲಾಗಿ ನೋಡಿರಲ್ಲ. ಅಂಥದ್ದನ್ನು ನಮಗಿಲ್ಲಿ ಪ್ರಾಕ್ಟಿಕಲಾಗಿ ತೋರಿಸೋದ್ರ ಮುಖಾಂತರ ನಮಗೆ ಅರಿವನ್ನು ಮೂಡಿಸೋದ್ರಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ ಅಂತ ಹೇಳ್ತಾ, ಎಷ್ಟೇ ದುಡ್ಡಿದ್ರೂ ಸಹ ಈ ನ್ಯಾಚುರಲ್ ರಿಸೋರ್ಸನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಂಡೊಯ್ಯೋದಕ್ಕೆ ಇವ್ರು ಮಾಡ್ತಾ ಇರುವಂಥ ಪ್ರಯತ್ನ ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಅಲ್ಲದೆ ನಮ್ಮ ಪ್ರತಿಭೆಗಳನ್ನು ಅನ್ವೇಷಣೆ ಮಾಡಿ ಇಲ್ಲದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಪ್ರಕೃತಿಯ ಒಂದು ಸಂರಕ್ಷಣೆ ಮತ್ತು ಕೃಷಿಯಲ್ಲಿ ಯಾವ ಹೊಸ ಸಂಶೋಧನೆಗಳನ್ನು ನಡೆಸಲಾಗಿದೆ, ಆ ಒಂದು ಕೃಷಿ ಯಾವ ರೀತಿ ನಿಮ್ಮ ಒಂದು ಉದ್ಯೋಗದ ಅವಕಾಶಗಳನ್ನು ನಿಮಗೆ ಕಲ್ಪಿಸಿಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇಲ್ಲಿ ಕಲಿಸಿಕೊಡುವ ಸಲುವಾಗಿ ವಿದ್ಯಾರ್ಥಿನಿಯರನ್ನು ಇಲ್ಲಿ ಕರೆಸಲಾಗಿದೆ. ಆನೇಕಲ್ ತಾಲೂಕು ಕೊಮ್ಮಸಂದ್ರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅರವಿಂದ್ ಅವರು ತಮ್ಮ 4 ಎಕರೆಯಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆದುಕೊಂಡು ಗುಣಮಟ್ಟದ ಬಿತ್ತನೆ ಗೂಡುಗಳನ್ನು ಉತ್ಪಾದಿಸುತ್ತಿದ್ದಾರೆ. ತಾವೇ ಸ್ವತಃ ಚಾಕಿ ಸಾಕಣೆಯನ್ನು ಕೈಗೊಳ್ಳುವ ಅವರು ವರ್ಷದಲ್ಲಿ 8 ರಿಂದ 9 ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಗುಣಮಟ್ಟದ ಸೊಪ್ಪು ಉತ್ಪಾದನೆ, ಹುಳು ಸಾಕಣೆ, ಮನೆಯಲ್ಲಿ ಶೈತ್ಯಾಂಶ ಹಾಗೂ ಉಷ್ಣಾಂಶ ನಿರ್ವಹಣೆ ಹಾಗೂ ಹಣ್ಣು ಹುಳುಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದಲ್ಲಿ ರೇಷ್ಮೆ ಕೃಷಿಯಿಂದ ಉತ್ತಮ ಲಾಭ ಪಡೆಯಬಹುದು ಎನ್ನುತ್ತಾರೆ. ನಾವು ಹಿಪ್ಪು ನೇರಳೆ ವರ್ಷಕ್ಕೆ 2 ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಮ್ಮದು ಹನಿ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸಿದ್ದೀವಿ. ನಮ್ಮ ಸಬ್ಸಿಡಿ ಕೊಟ್ಟು ನಮ್ಮ ಇಲಾಖೆಯವರು ಹನಿ ನೀರಾವರಿಗೆ ಸಬ್ಸಿಡಿ ಕೊಟ್ಟು ಉತ್ತಮ ಇದು ಮಾಡಿದ್ದಾರೆ. ನಮ್ಮ ನೀರು ಕಮ್ಮಿ ಇದ್ರೇನೂ
ನಮಗೆ ನೀರಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಚಂದಾಪುರದಿಂದ ಮೊಟ್ಟೆ ತಂದು ನಾವೇ ಸ್ವಂತ ಚಾಕಿ ಮಾಡಿ ಎರಡನೇ ಮೊಟ್ಟೆ ಎದ್ದೋಳಷ್ಟೊತ್ತಿಗೆ ನಾವು ಉಳಿದ ಮನೆ ದೊಡ್ಡ ಮನೆಗೆ ಬಿಟ್ಕೊತೀವಿ. ಚಾಕಿ ರೂಮ್ ಸಪ್ರೇಟ್ ಇದೆ ನಮ್ಮದು. ಸೋಂಕು ನಿವಾರಣೆ ಭಾಳ ಮುಖ್ಯ ಇದರಲ್ಲಿ. ಒಂದು ಸಾರಿ ಬ್ಲೀಚಿಂಗ್ ಸ್ಪ್ರೇ ಮಾಡ್ತೀವಿ, ಆಮೇಲೆ ಡೆಕಾಲು 3 ದಿನ 4 ದಿನ ಬಿಟ್ಟು ಡೆಕಾಲ್ ಸ್ಪ್ರೇ ಮಾಡಿ, ಆಮೇಲೆ ಒಂದು 2 ದಿನ ಬಿಟ್ಟು ಆಮೇಲೆ ಹುಳ ಅದಕ್ಕೆ ಎರಡನೇ ಮೊಟ್ಟೆದಿಂದ ಹುಳ ಬಿಡ್ತೀವಿ. ಅದಕ್ಕೆ ರೋಗ ವಾತಾವರಣ ಇದ್ರ ಮೇಲೆ ನೋಡಿಕೊಂಡು ಡಿಸ್ಇನ್ಸ್ಪೆಕ್ಷನ್ ಮಾಡ್ತೀವಿ ನಾವು. ರೂಮ್ ಟೆಂಪ್ರೇಚರ್ ಚಾಕಿಗೆ ಆದರೆ 28-29ವರೆಗೂ ಮೇಂಟೈನ್ ಮಾಡ್ತೀವಿ. ಇದು ದೊಡ್ಡ ಮನೆಗಾದರೆ ಒಂದು 24-25 ಮೇಂಟೈನ್ ಮಾಡ್ತೀವಿ. ಚಾಕಿಯಲ್ಲಿ ಒಂದು 6-7 ದಿನಕ್ಕೆ ಚಾಕಿ ಎರಡನೇ ಜ್ವರ ಸ್ಟಾಪ್ ಆಗೋದ್ಮೇಲೆ ಬೆಡ್ಡಿಗೆ ಬಿಟ್ಕೊತೀವಿ. ಬಿಟ್ಕೊಂಡು ಕರೆಕ್ಟಾಗಿ ಒಂದು ತಿಂಗಳಿಗೆ ನಾವು ಗೂಡು ಹಾರ್ವೆಸ್ಟ್ ಮಾಡ್ತೀವಿ. ಪ್ಲಾಸ್ಟಿಕ್ ಚಂದ್ರಯಾಂಕಿನ ನಮ್ಮದಿರೋದು ಟೋಟಲ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋದು. ಪ್ಲಾಸ್ಟಿಕ್ಕಿಂದ ಹುಳ ಆಯುವ ಪದ್ಧತಿ ಭಾಳ ಆರಾಮಿರುತ್ತೆ. ಬಿದಿರು ಚಂದ್ರಯಾಂಕಿ ಹಾಕಿದ್ರೆ ಲೇಬರ್ಸು ಈ ಕಡೆ ಸಿಗಲ್ಲ. ಲೇಬರ್ಸ್ ಪ್ರಾಬ್ಲಮಿಂದ ಪ್ಲಾಸ್ಟಿಕ್ ಚಂದ್ರಯಾಂಕಿನ ಯೂಸ್ ಮಾಡಿ ಎಲ್ಲ ನಮಗೆ ಭಾಳ ಅನುಕೂಲ ಇದೆ ಪ್ಲಾಸ್ಟಿಕ್ ಚಂದ್ರಯಾಂಕಿಯಿಂದ. ನಮ್ಮದು 100 ಮೊಟ್ಟೆಗೆ 80 kgವರೆಗೂ ಅವರೇಜ್ ಈಲ್ಡ್ ಬಂದಿದೆ. ಮಾರಾಟ ಈ ವರ್ಷ ಭಾಳ ಬರಗಾಲ ಬಂದು ಭಾಳ ಮಾರಾಟಕ್ಕೆ ತೊಂದರೆ ಆಗಿದೆ ಸರ್. ಬಿತ್ತನೆ ಗೂಡಿಗೆ ಹೋದರೆ ಈಗ ರೇಟ್ ಕಮ್ಮಿ ಇರೋದಕ್ಕೆ 550-600ವರೆಗೂ ಹೋಗ್ತಾಯಿದೆ. ರೀಲಿಂಗ್ ಹೋದರೆ 300-350 ಅವರೇಜ್ ರೇಟು ಹೋಗ್ತಾಯಿದೆ ಸರ್. ಇಲಾಖೆಯಿಂದ ರೇರಿಂಗ್ ಹೌಸ್ ಸಬ್ಸಿಡಿ ಅಥವಾ ತೋಟಗೆ ಏನೇನು ಬೇಕು ಇಲಾಖೆಯಿಂದ ಕೊಡ್ತಾಯಿದ್ದಾರೆ. ಸಬ್ಸಿಡಿ ಎಲ್ಲ ಕೊಡ್ತಾಯಿದ್ದಾರೆ. ಇಲಾಖೆಯಿಂದ ನಮ್ಮ ಗೂಡಿಗೆ 50 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತಾರೆ. ಇಲಾಖೆಯಿಂದನೂ ಅನುಕೂಲ ಮಾಡಿದ್ದಾರೆ. ಕ್ರಾಪ್ ಒಂದು ಕರೆಕ್ಟಾಗಾದರೆ ಖರ್ಚು ವೆಚ್ಚಕ್ಕೆ ರೇಷ್ಮೆಯಲ್ಲೇ ಆದಾಯ ಪರವಾಗಿಲ್ಲ ಸರ್. ಒಂದು ಬೆಳೆಯಿಂದ 50,000ದಿಂದ 1 ಲಕ್ಷವರೆಗೂ ಒಂದು ಬೆಳೆಯಿಂದ ಆದಾಯ ಬರುತ್ತೆ ಸರ್. 1 ಲಕ್ಷ ರೂಪಾಯಿ ಆದಾಯ ಬಂದರೆ ಒಂದು 20,000 ಖರ್ಚು ಹೋಗುತ್ತೆ. ವರ್ಷದಲ್ಲಿ 8-9 ಬೆಳೆ ತೆಗಿತೀವಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರು ಇದ್ದಾರೆ. ನಾವು ಒಬ್ಬರನ್ನ ಲೇಬರ್ಸ್ ಮಾಡಿಕೊಂಡು ಎಲ್ಲ ನಾವೇ ಮನೆಯವರೇ ಮಾಡ್ಕೊತೀವಿ. 4th ಮೊಲ್ಟ್ ಇದ್ಮೇಲೆ ಒಬ್ಬ ಲೇಬರ್ಸ್ ಮಾಡ್ಕೊಂಡು ನಾವೇ ಎಲ್ಲ ಕೆಲಸ ಮಾಡ್ಕೊತೀವಿ ಸರ್. ಶಿವಮೊಗ್ಗದಲ್ಲಿರುವ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಈ ಬಾರಿಯ ಕೃಷಿ ಮೇಳದಲ್ಲಿ ಮಣ್ಣು ಹಾಗೂ ಮಾನವನ ಆರೋಗ್ಯಕ್ಕೆ ಬೇಳೆಕಾಳುಗಳು ಎನ್ನುವ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಅಕ್ಟೋಬರ್ ತಿಂಗಳ 21ನೇ ತಾರೀಕು ಶುಕ್ರವಾರದಿಂದ 24ನೇ ತಾರೀಕು ಸೋಮವಾರದವರೆಗೆ ಕೃಷಿ ಮೇಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ. ದ್ವಿದಳ ಧಾನ್ಯ, ಸಿರಿಧಾನ್ಯ ಹಾಗೂ ಆಹಾರ ಧಾನ್ಯದ ವಿವಿಧ ತಳಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಗಳು, ಸಾವಯವ ಕೃಷಿ, ಸಮಗ್ರ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಜಲಾನಯನ ಅಭಿವೃದ್ಧಿ ಚಟುವಟಿಕೆಗಳು, ಅರಣ್ಯ, ತೋಟಗಾರಿಕೆ, ಹೈಟೆಕ್ ತೋಟಗಾರಿಕೆ, ಜೇನು ಸಾಕಣೆ ಕುರಿತ ಪ್ರಾತ್ಯಕ್ಷಿಕೆಗಳು, ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ, ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿ ಪರಿಕರಗಳ ವಸ್ತು ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುವುದು. ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.